ಸತತವಾಗಿ 10ನೇ ದಿನ ಕೂಡ ಅಂಕೋಲಾದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ, ಶಿರೂರಿನ ಗುಡ್ಡ ಕುಸಿತ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆ, ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ಇದೆಲ್ಲವೂ ಕೂಡ ಇವತ್ತು ಮುಂದುವರೆದಿದೆ. ಆಕ್ಚುಲಿ 16ನೇ ತಾರೀಕು ಗುಡ್ಡ ಕುಸಿತ ಸಂಭವಿಸಿದ ದಿನ ಅಲ್ಲಿ ಏನಾಯಿತು, ಹೇಗೆ ಈ ಪ್ರಮಾಣದ ಅವಘಡ ಸಂಭವಿಸಿತು, ಗುಡ್ಡ ಕುಸಿತದ್ದು ಹೇಗೆ, ಗುಡ್ಡದ ಮಣ್ಣು ಬಂಡೆಗಳು ಅಪ್ಪಳಿಸಿದ್ದು ಹೇಗೆ, ಟೀ ಅಂಗಡಿ, ಟ್ಯಾಂಕರ್, ಲಾರಿ, ಗಂಗಾವಳಿ ನದಿ ಪಾಲಾಗಿದ್ದು ಹೇಗೆ, ಇದೆಲ್ಲದರ ನಿಖರವಾದ ಚಿತ್ರಣ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸತತವಾಗಿ ದುರಂತ ಸಂಭವಿಸಿದ ದಿನದಿಂದಲೂ ಕೂಡ ಅಲ್ಲೇ ಬೀಡು ಬಿಟ್ಟಿದ್ದು, ಅಲ್ಲಿಂದ ಕ್ಷಣದ ಮಾಹಿತಿಯನ್ನ, ಗ್ರೌಂಡ್ ರಿಪೋರ್ಟನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ನೀವೇಗಿನ ಈ ದೃಶ್ಯ ಗಮನಿಸ್ತಾ ಇದ್ದೀರಿ, ಆ ದುರಂತ ಸಂಭವಿಸಿದ ದಿನದ ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಗುಡ್ಡದ ಮೇಲಿಂದ ಟನ್ಗಟ್ಟಲೆ ಮಣ್ಣು, ಬಂಡೆ, ಕಲ್ಲು ಎಲ್ಲವೂ ಕೂಡ ಬಂದು ಅಪ್ಪಳಿಸಿದೆ. ಆ ರಸ್ತೆ ಪಕ್ಕದಲ್ಲಿದ್ದಂತಹ ನದಿಗೆ, ಬಹುತೇಕ ರಸ್ತೆ ಭಾಗದಲ್ಲಿದ್ದಂತಹ ಲಾರಿ ಹಾಗೆ ಆ ಟೀ ಅಂಗಡಿಯ ಕೆಲವೊಂದಷ್ಟು ವಸ್ತುಗಳು ಎಲ್ಲವೂ ಕೂಡ ಅಲ್ಲಿದ್ದ ಜನ ನದಿ ಪಾಲಾಗಿರುವ ಸಾಧ್ಯತೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಭಯಾನಕವಾದ ಅವಘಡ. ರಸ್ತೆ ಮೇಲೆ ಟನ್ಗಟ್ಟಲೆ ಮಣ್ಣು ಬಂದು ಏಕಾಏಕಿ ಬಿದ್ದಿದೆ. ಬಂಡೆಕಲ್ಲು, ಮಣ್ಣು ಬಿದ್ದ ರಭಸಕ್ಕೆ ರಸ್ತೆ ಮೇಲಿದ್ದ ಬಹುತೇಕ ಎಲ್ಲವೂ ಕೂಡ ನದಿ ಪಾಲಾಗಿದೆ. ಗುಡ್ಡ ಹೇಗೆ ಕುಸಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ನಿಂದ ಕಲೆ ಹಾಕಿ ನಿಮ್ಮವರೆಗೂ ತಂದು ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ದೃಶ್ಯದಲ್ಲಿ ಒಂದು ಅನಿಮೇಟೆಡ್ ದೃಶ್ಯ ಗಮನಿಸ್ತಾ ಇದ್ದಿದ್ದು, ಇದು ಶಿರೂರು ರಸ್ತೆ, ಇಲ್ಲೇನೆ ಆ ಲಾರಿ ನಿಂತಿದ್ದು, ಅರ್ಜುನ್ ಅವರ ಬೆನ್ಸ್ ಕಂಪನಿಯ ಲಾರಿ, ಹಾಗೆ ಟೀ ಅಂಗಡಿ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಈ ಗುಡ್ಡದಿಂದ ಇಲ್ಲೇನು ಗಮನಿಸ್ತಾ ಇದ್ದೀರಿ, ಅಲ್ಲಿಂದ ನೇರವಾಗಿ ಕುಸಿದು ಬೀಳುತ್ತೆ ಮಣ್ಣು ಹಾಗೆ ಕಲ್ಲು. ರಾಷ್ಟ್ರೀಯ ಹೆದ್ದಾರಿ, ಇದೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೇನೆ ಕಂಪ್ಲೀಟ್ ಆಗಿ ಅವಘಡ ಸಂಭವಿಸಿರೋದು. ಟೀ ಅಂಗಡಿಯನ್ನು ಕೂಡ ನಾವು ಇಲ್ಲಿ ಅನಿಮೇಟೆಡ್ ಪಿಕ್ಚರನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಧಾರಾಕಾರ ಮಳೆ ಈ ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಇದರ ಪರಿಣಾಮ ಈ ರಸ್ತೆಗೆ ಹೊಂದಿಕೊಂಡಂತೆ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದಿಷ್ಟು ಕೂಡ ಗಂಗಾವಳಿ ನದಿ ಪ್ರದೇಶ. ಗಂಗಾವಳಿ ನದಿಯ ಪಕ್ಕದಲ್ಲೇ, ಅದರ ದಂಡೆಯಲ್ಲೇ ಇದೆ ಈ ಒಂದು ರಸ್ತೆ. ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸಿದು ಬೀಳುತ್ತೆ. ಬಿದ್ದ ಬಂಡೆಗಲ್ಲುಗಳು ಹಾಗೆ ಮಣ್ಣು ಇದೆಲ್ಲವೂ ಕೂಡ ಕೊಚ್ಕೊಂಡು ನದಿಗೆ ಬೀಳುತ್ತೆ. ಈ ಲಾರಿ ಕೂಡ ಹಾಗೇನೆ ನದಿ ಭಾಗಕ್ಕೆ ಬಂದು ಬಿದ್ದಿರಬಹುದು ಅನ್ನೋ ಶಂಕೆ ಇದೆ. ಆಧಾರದ ಮೇಲೆ ಸತತವಾಗಿ 10 ದಿನಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಹೇಗಾಗಿರಬಹುದು ಅನ್ನೋದರ ಅನಿಮೇಟೆಡ್ ದೃಶ್ಯಗಳನ್ನು ನೀವು ಗಮನಿಸಿದ್ರಿ. ಈ ಅವಘಡದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ, ಹಾಗೆ ಹೇಗೆ ಸಾವನ್ನಪ್ಪಿದ್ರು, ಅವರ ಶೋಧ ಕಾರ್ಯ ಹೇಗೆ ನಡೀತು, ಇದೆಲ್ಲದರ ಕಂಪ್ಲೀಟ್ ಚಿತ್ರಣವನ್ನು ನಿರಂತರವಾಗಿ ಅಲ್ಲಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೆ ತಲುಪಿಸ್ತಾ ಇದೆ. ಗುಡ್ಡದಿಂದ ಏಕಾಏಕಿ ಆ ಬಂಡೆಗಲ್ಲುಗಳು ಹಾಗೆ ಮಣ್ಣು ಕುಸಿತಾ ಇದ್ದಂತೆ ಲಾರಿ, ಟೀ ಅಂಗಡಿ ಎಲ್ಲವೂ ಕೂಡ ಕೊಚ್ಚಿ ನೀರ್ಪಾಲಾಗಿದೆ. 10ನೇ ದಿನ ಕೂಡ ಸತತವಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೇಜರ್ ಇಂದ್ರಬಾಲನ್ ನೇತೃತ್ವದಲ್ಲಿ, ನಿವೃತ್ತ ಮೇಜರ್ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ. ಗಂಗಾವಳಿ ನದಿಯಲ್ಲಿ ಟ್ರಕ್ ಇರೋದು ಕನ್ಫರ್ಮ್ ಆಗಿದೆ. ಟ್ರಕ್ ಮೇಲಕ್ಕೆ ಎತ್ತೋವರೆಗೂ ಕೂಡ ಏನೂ ಹೇಳೋಕೆ ಸಾಧ್ಯ ಇಲ್ಲ. ಕಾರ್ಯಾಚರಣೆಗೆ ದೆಹಲಿಯಿಂದ ಡ್ರೋನ್ ಅನ್ನು ತರಿಸ್ಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಿವೃತ್ತ ಮೇಜರ್. ಶಾಸಕರಾದ ಸತೀಶ್ ಸೈಲ್ ಅವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು, ಈ ರಕ್ಷಣಾ ಕಾರ್ಯಾಚರಣೆ ಹಾಗೆ ತೆರವು ಕಾರ್ಯಾಚರಣೆಗೆ ಬೇಕಾದ ಬಹುತೇಕ ವ್ಯವಸ್ಥೆಗಳನ್ನು ಮಾಡಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೂಮಾರ್ ಯಂತ್ರ, ನೆನ್ನೆ ತರಿಸ್ಕೊಂಡಂತಹ ಯಂತ್ರ ಇದು. ಇದರ ಮೂಲಕ ನದಿಯ ಮಣ್ಣನ್ನು, ನದಿ ಕೆಳಭಾಗದಲ್ಲಿರ್ತಕ್ಕಂಥ ಮಣ್ಣನ್ನು ಪಕ್ಕಕ್ಕೆ ಎತ್ತುವ ಕಾರ್ಯ ಮಾಡಲಾಗ್ತಾ ಇದೆ. ಇದರ ಸಹಾಯದ ಮೂಲಕವೇ ಟ್ರಕ್ಕನ್ನು ಕೂಡ ಹುಡುಕಲಾಗ್ತಾ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಡೇ 1 ದುರಂತ ಸಂಭವಿಸಿದ ದಿನದಿಂದಲೂ ಕೂಡ ಅದೇ ಭಾಗದಲ್ಲಿದ್ದು ಅಲ್ಲಿಂದ ಮಾಹಿತಿಯನ್ನು ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಇವತ್ತೇನೇನು ನಡೀತಿದೆ ಇದರ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಬಹುತೇಕ ನದಿಯಲ್ಲಿ ಟ್ರಕ್ ಇರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಅದನ್ನು ಮೇಲಕ್ಕೆತ್ತೋ ಕಾರ್ಯಾಚರಣೆ ಎಷ್ಟು ರಿಸ್ಕಿ ಇದೆ, ಎಷ್ಟು ಕಷ್ಟದಾಯಕವಾಗಿದೆ ಅಂತ ಹೇಳಿ.
ಸ್ಮಿತಾ ನೋಡಿ, ನಿರಂತರವಾಗಿ ಈ ಭಾಗದಲ್ಲಿ ಮಳೆ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಇವತ್ತು 10ನೇ ದಿನ, ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಪ್ರಮುಖವಾಗಿ ಆ ಒಂದು ಗಂಗಾವಳಿ ನದಿಯ ಒಳಭಾಗದಲ್ಲೇ ಟ್ರಕ್ ಇರಬಹುದು ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದು, ಅದೇ ಒಂದು ಸೊನಾರ್ ರಡಾರ್ನ ಮೂಲಕ ಆ ಒಂದು ಟ್ರಕ್ ಇರೋದನ್ನು ಪತ್ತೆ ಹಚ್ಚಿದ್ದಾರೆ. ಆದರೆ ಅದು ಟ್ರಕ್ ಅಂತ ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಆ ಒಂದು ಲೋಹದ ರೀತಿಯಾದಂಥ ವಸ್ತು ಗಂಗಾವಳಿ ನದಿಯ ಒಳಗಡೆ ಏನು ಪತ್ತೆಯಾಗಿದೆ, ಅದನ್ನು ಮೇಲಕ್ಕೆ ಎತ್ತೋವರೆಗೂ ಕೂಡ ಅದು ಟ್ರಕ್ ಅನ್ನೋದನ್ನು ಖಚಿತಪಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಕಾರ್ಯಾಚರಣೆಗೆ ಯಾವ ರೀತಿಯಾಗಿ ವಿಳಂಬ ಆಗ್ತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ತಡ ಆಗ್ತಾ ಇದೆ ಅನ್ನೋದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಒಂದು ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆ. ಅದೇ ರೀತಿಯಾಗಿ ಆ ಗಂಗಾವಳಿ ನದಿಗೆ ಶಿರೂರು ಭಾಗದಲ್ಲಿರುವಂಥ ಗುಡ್ಡ ಏನು ಬಿದ್ದಿತ್ತು, ಆ ಗುಡ್ಡ ಬಿದ್ದಿರುವಂಥ ಮಣ್ಣೇನಿದೆ ಅದೆಲ್ಲವೂ ಕೂಡ ಕೆಸರುಮಯವಾಗಿದ್ದು, ಆ ಕೆಸರಿನಲ್ಲಿ ಹೋಗಿ ನೇವಿಯವರು ಸುಮಾರು 40 ಅಡಿ ಆಳಕ್ಕೆ ಹೋಗಿ ಅದನ್ನು ಅಲ್ಲಿ ಹುಡುಕಾಡುವಂಥದ್ದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ರಬ್ಬರ್ ಬೋಟ್ಗಳ ಮೂಲಕ ತೆರಳಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಕೂಡ, ಅಂದರೆ ನದಿಯ ಮೇಲ್ಭಾಗದಲ್ಲಿ ಅವರು ಹುಡುಕಾಟವನ್ನು ನಡೆಸ್ತಾ ಇದ್ರು ಕೂಡ ನದಿಯ ಒಳಭಾಗದಕ್ಕೆ ಹೋಗೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಕೇವಲ ಮಳೆ ಅಷ್ಟೇ ಅಲ್ಲ, ಮಳೆಯ ಜೊತೆಯಲ್ಲಿ ಕೂಡ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಯಾಚರಣೆಗೆ ಇದೊಂದು ರೀತಿಯಲ್ಲಿ ಅಡಚಣೆ ಆಗ್ತಾ ಇದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಇವತ್ತಿಂದ ದೆಹಲಿಯಿಂದ ಆಗಮಿಸಿರುವಂಥ ಖಾಸಗಿ ಏಜೆನ್ಸಿಯವರು ರಿಟೈರ್ಡ್ ಆರ್ಮಿಯ ಮೇಜರ್ ಅಧಿಕಾರಿಯೊಬ್ಬರ ನೇತೃತ್ವದ ತಂಡ 4 ತಂಡ ಆಗಮಿಸಿದೆ. ಅವರ ತಂಡ ಈಗ ಒಳ ಪ್ರವೇಶ ಮಾಡಿದ್ದು ಅವರು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ಕೂಡ ಆ ಡ್ರೋನ್ ಸಿಸ್ಟಮ್ ಅನ್ನು ಬಳಕೆ ಮಾಡಿಕೊಂಡು ನದಿಯ ತಳಭಾಗದಲ್ಲಿ ಏನೆಲ್ಲ ವಸ್ತುಗಳಿದೆ, ಲಾರಿ ಇದೆಯಾ, ಟ್ರಕ್ ಇದೆಯಾ, ಅಥವಾ ಹ್ಯೂಮನ್ ಬಾಡಿಗಳೇನಾದರೂ ಅಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಜೊತೆಗೆ ಟ್ರಕ್ನ ಹುಡುಕಾಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜಗನ್ನಾಥ್ ನಾಯಕ್, ಅದೇ ರೀತಿಯಾಗಿ ಲೋಕೇಶ್, ಇವರಿಬ್ಬರು ಕೂಡ ಸ್ಥಳೀಯರು, ಅದೇ ರೀತಿಯಾಗಿ ಅರ್ಜುನನ್ನು ಕೂಡ ಪತ್ತೆ ಹಚ್ಚೋದು ಒಂದು ರೀತಿಯಲ್ಲಿ ಸಾಹಸಮಯದ ಕಾರ್ಯ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ ನಂತರ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ನೊಂದ ಕುಟುಂಬಕ್ಕೆ, ಜಗನ್ನಾಥ್ ನಾಯಕ್ ಅವರ ಕುಟುಂಬಕ್ಕೆ ಆಸರೆಯಾಗುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಕುಟುಂಬದ ಬಗ್ಗೆ ನಿರಂತರವಾದ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿದ್ವಿ. 3 ದಿನದ ಹಿಂದೆ ಪ್ರಸಾರವಾಗಿದ್ದ ವರದಿ ಈಗ ಫಲಶ್ರುತಿ ಸಿಕ್ಕಿದೆ. ಜಗನ್ನಾಥ್ ಅವರ ಪುತ್ರಿಗೆ ಕೆಲಸ ಕೊಡಿಸೋದಾಗಿ ಭರವಸೆ ಸಿಕ್ಕಿದೆ. ಎಸಿ ಕಚೇರಿಯಲ್ಲಿ ಕೆಲಸ ಕೊಡಿಸೋದಾಗಿ ಭರವಸೆ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಶಾಸಕ ಸತೀಶ್ ಸೈಲ್ ಸ್ಪಂದಿಸಿದ್ದಾರೆ. ಜಗನ್ನಾಥ್ ನಾಯಕ್ ಅವರ ಪುತ್ರಿ ಪವಿತ್ರಾಗೆ ಕೆಲಸ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 9 ದಿನ ಆಗಿದೆ. ಇಲ್ಲಿಯವರೆಗೂ ಕೂಡ ಸ್ಥಳೀಯ ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ತಂಡ ಜಗನ್ನಾಥ್ ನಾಯಕ್ ಕುಟುಂಬವನ್ನು ಭೇಟಿ ಮಾಡಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅನ್ನುವ ಮಾತನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಅವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಈ ವಿಚಾರವನ್ನು ನಾವು ಇದೇ ಭಾಗದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಗಮನಕ್ಕೆ ತಂದಿದ್ವಿ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸತೀಶ್ ಸೈಲ್ ಅವರೀಗ ಜಗನ್ನಾಥ್ ನಾಯಕ ಪುತ್ರಿಗೆ ಕೆಲಸದ ವಿಚಾರವಾಗಿ ಯಾವ ನಿರ್ಧಾರವನ್ನು ತಗೊಂಡಿದ್ದೀರಿ? ನೋಡಿ, ರಿಪಬ್ಲಿಕ್ ನಿಮ್ಮದು ಕನ್ನಡ ಟಿ ವಿ ಏನು ಉಂಟಲ್ಲ, ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ಒನ್ ಬೈ ಒನ್ ನೀವು ಪ್ರತಿ ದಿವಸ ಪ್ರತಿ ಒಂದು ಕಡೆಗೆ ಹೋಗಿ ಅಲ್ಲಿರುವ ಕಷ್ಟ ಸುಖಗಳನ್ನು ಅರಿತುಕೊಂಡು ನಮ್ಮ ಹತ್ರ ತಂದು ನಮ್ಮ ಹತ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀರಿ. ಭಾಳಷ್ಟು ಸಂತಸ ತಂದಿದೆ. ಅದೇ ಪ್ರಕಾರ ವಿಶೇಷವಾಗಿ ಜಗನ್ನಾಥ್ ಇವರ 3 ಮಕ್ಕಳು ತಮ್ಮ ಹತ್ರ ಬಂದು ಒಂದು ಮಾತನ್ನು ಹೇಳಿದಂತ ಹೇಳಿದರೆ, ಪಲ್ಲವಿ ನಾಯಕ್, ಜಗನ್ನಾಥ್ ನಾಯಕ್ ಇವಳು BCom ಓದಿದ್ದಾಳೆ. ಇವಳು ಎಲ್ಲ ಮಕ್ಕಳು ಇವರ ಫ್ಯಾಮಿಲಿಯ ಮಕ್ಕಳು ತಂದೆಯ ಮೇಲೆ ಡಿಪೆಂಡ್ ಇದ್ದರು ಅಂತ. ಆದರೆ ಅವರಿಗೀಗ ಏಕಾಏಕಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ನಾಳೆ ಅವರ ಜೀವನೋಪಾಯಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಯಾರು AC ಅವ್ರ ಹತ್ರ ಮಾತಾಡಿ ಅವರಿಗೆ ಸಮೀಪವಾದಂಥ ಕುಮಟಾ ತಾಲೂಕಿನ AC ಆಫೀಸ್ನಲ್ಲಿ, ತಹಶೀಲ್ದಾರ್ ಆಫೀಸ್ನಲ್ಲಿ ಅವರಿಗೆ ಔಟ್ಸೋರ್ಸ್ನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತೇನೆ. 2-3 ದಿವಸದ ಒಳಗೆ ಅವಳು AC ಮೇಡಮ್ ಅಲ್ಲಿ ಇದ್ದಾರೆ, ಅವ್ರ ಹತ್ರ ಭೇಟಿ ಆಗಲಿ. ನಾಳೆ ಆದರೆ ನಾಳೆ ಹೋಗಲಿ, ಅಂದರೆ ಅವ್ರು ದಿವಸ ಆದರೆ ದಿವಸ ಆದಮೇಲೆ ಹೋಗಲಿ, ಅವರಿಗೆ ಕೆಲಸ ಸಿಗೋದು ಖಚಿತ. ನೀವು ಹೇಳಿದ ಪ್ರಾಮಾಣಿಕದ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು ನಾನು ಖಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ.
ಎಸ್, ಇದು ಖುಷಿಯ ವಿಚಾರ. ಶಾಸಕರು ಅವರು ಕೆಲಸವನ್ನು ಮಾಡ್ತಾರೆ, ನಾವು ಕೂಡ ಒಂದಷ್ಟು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇದು ರಿಪಬ್ಲಿಕ್ ಕನ್ನಡದ ಜನಪರ ಕಾಳಜಿಯ ವರದಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.